ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸ್ವಯಂಭೂ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ ಗಾಯ್ಸ್. ಈ ಸ್ವಯಂಭೂ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ, ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಸ್ವಯಂಭೂ ಮೂವಿಯಲ್ಲಿ ನಿಖಿಲ್ ಸಿದ್ಧಾರ್ಥ ಅವರಾಗಿರ್ಬೋದು ಮತ್ತು ಸಂಯುಕ್ತ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಸ್ವಯಂಭೂ ಮೂವಿಯ ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಆಗಿದೆ ಅಂದರೆ ಮೇನಾಗಿ ತಮಿಳಿನಲ್ಲಿ ತೆರೆಗೊಂಡಿದೆ, ತೆಲುಗಿನಲ್ಲಿ ತೆರೆಗೊಂಡಿದೆ, ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ, ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಸ್ವಯಂ ಮೂವಿಯು ಒಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲೇ ಸದ್ದು ಮಾಡ್ತಿದೆ ಅಂತ ಕೂಡ ಹೇಳ್ಬೋದು. ಅಂದರೆ ಈ ಮೂವಿಯು 2 ರಾಜ್ಯಗಳ ನಡುವಿನ ಒಂದು ಯುದ್ಧ ರೀತಿಯೇ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದಾಗೆ ಈ ಸ್ವಯಂ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಎಡಿಟರ್ಸ್ ಆಗಿರ್ಬೋದು ಮೂವಿಯನ್ನು ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಸ್ವಯಂಭೂ ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ, ಈ ಸ್ವಯಂಭೂ ಮೂವಿಯಲ್ಲಿ ಸಂಯುಕ್ತ ಅವರು ಒಂದು ಹೀರೋಯಿನ್ ಆಗಿ ಮತ್ತು ಒಂದು ಸ್ಟೆಂಟಾಗಿ ಈ ಮೂವಿಯಲ್ಲಿ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಸ್ವಯಂಭೂ ಅವರು ಏನಪ್ಪ ಪಾತ್ರ ಅಂತಂದರೆ, ಈ ನಿಖಿಲ್ ಸಿದ್ಧಾರ್ಥ ಅವ್ರು ಇರ್ತಾರಲ್ಲ, ಅವರು ಒಂದು ಹೀರೋ ಆಗಿರ್ತಾರೆ. ಅವ್ರದ್ದು ಒಂದು ಮನೆತನ ಇರುತ್ತೆ ಗೈಸ್. ಆ ಮನೆತನ ಏನಪ್ಪ ಅಂತಂದರೆ ಹಲವಾರು ರಾಜ್ಯಗಳಿಂದ ರಾಜ್ಯಗಳನ್ನಾಗಿರ್ಬೋದು, ರಾಷ್ಟ್ರಗಳನ್ನಾಗಿರ್ಬೋದು ಅವರು ಆಳ್ತಾ ಬರ್ತಾ ಇರ್ತಾರೆ. ಬರ್ತಾ ಇದ್ದಾಗ ಏನಾಗುತ್ತೆ, ಅವ್ರ ಮೇಲೆ ಇದ್ದಕ್ಕಿದ್ದಂಗೆ ಒಂದು ಯುದ್ಧವನ್ನು ಕೂಡ ಸಾರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಆ ಸಾರಿದಾಗ ಏನಾಗುತ್ತೆ, ಈ ಸಿದ್ಧಾರ್ಥ ಅವರ ತಂದೆ ಇರ್ತಾರಲ್ಲ, ನಿಖಿಲ್ ಸಿದ್ಧಾರ್ಥ ಅವರ ತಂದೆ ಅವರು ಒಂದು ದೇಶವನ್ನು ಕಾಯಕ್ಕೆ ಹೋಗ್ತಾ ಇರ್ತಾರೆ. ಅಂದರೆ ಒಂದು ಊರು, ಒಂದು ರಾಜ್ಯವನ್ನು ಕಾಯಕ್ಕೆ ಹೋಗ್ತಾ ಇದ್ದಾಗ ಏನಾಗುತ್ತೆ, ಅಲ್ಲಿ ಆಪೋಸಿಟಿಂದ ಅಟ್ಯಾಕನ್ನು ಮಾಡ್ತಾ ಇರ್ತಾರೆ. ಅಟ್ಯಾಕನ್ನು ಮಾಡಿದಾಗ ಏನಾಗುತ್ತೆ, ಅಲ್ಲಿ ಸಂಯುಕ್ತ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸಂಯುಕ್ತ ಅವರು ಏನಕ್ಕಪ್ಪ ಎಂಟ್ರಿಯನ್ನು ಕೊಡ್ತಾರೆ ಅಂತಾರೆ, ಈ ನಿಖಿಲ್ ಸಿದ್ಧಾರ್ಥ ಅವರ ತಂದೆಯವರನ್ನು ಉಳಿಸೋಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಅವಾಗ ಏನಾಗುತ್ತೆ, ನಿಖಿಲ್ ಸಿದ್ಧಾರ್ಥ ಅವ್ರಿಗೆ ಕ್ರಶ್ ಆಗಿ ಏನಾಗುತ್ತೆ, ಇಬ್ಬರ ಮಧ್ಯೆ ಒಂದು ಡಿವೈಡ್ ಸಾಂಗ್ ಆಗಿರ್ಬೋದು ಎಲ್ಲ ಸಂಕಳ ಆಗ್ತಾ ಇದ್ದಾಗ ಏನಾಗುತ್ತೆ, ಈ ಸಿದ್ಧಾರ್ಥ್ ಅವರ ತಂದೆ ಇರ್ತಾರಲ್ಲ, ಅವರ ತಂದೆಯವರು ಕೂಡ ಇವರು ಏನಂತಾರೆ, ಹೀರೋಯಿನು ಬೇರೆ ಊರಿನವಳು ಅಂದರೆ ಈ ಊರಿಗೆ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಸಿದ್ಧಾರ್ಥ ಅವರ ತಂದೆ ಅವಳಿಗೆ ಇಷ್ಟು ಕಾಣಿಕೆ ಅಂತ ಕೂಡ ಅಲ್ಲಿ ರಫ್ತು ಆಗಿರ್ಬೋದು ಎಲ್ಲನೂ ಕೂಡ ಕೊಡ್ತಾ ಇದ್ದಾಗ ಏನಾಗುತ್ತೆ, ಇವರಿಬ್ಬರ ಮಧ್ಯೆ ನಡುವೆ ನಾಟುಕತೆ ಆಗಿರುತ್ತೆ. ಮತ್ತು ಅವರಿಬ್ಬರ ಮಧ್ಯೆ ಮಾತುಕತೆ ಆಗಿ ಅವರ ಫ್ಯಾಮಿಲಿಗಳು ಕೂಡ ಹೊಂದಿರುತ್ತೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಮೂವಿಯು ತೆಲುಗಲ್ಲಾಗಿರ್ಬೋದು ಮತ್ತು ತಮಿಳಲ್ಲಾಗಿರ್ಬೋದು ಮತ್ತು ಕನ್ನಡದಲ್ಲಾಗಿರ್ಬೋದು ಮೂವಿಯನ್ನು ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಫೈಟಿಂಗ್ ಆಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಸಂಯುಕ್ತ ಅವರಾಗಿರ್ಬೋದು ಮತ್ತು ನಿಖಿಲ್ ಸಿದ್ಧಾರ್ಥ ಅವರಾಗಿರ್ಬೋದು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.